ಚಾಮರಾಜನಗರದಲ್ಲಿ ಮೊಳಗಿದ ಮಾದಿಗರ ನ್ಯಾಯದ ಗರ್ಜನೆ, ಒಳ ಮೀಸಲಾತಿಗಾಗಿ ಚಾರಿತ್ರಿಕ ಜನಸಾಗರ. ಚಾಮರಾಜನಗರದಲ್ಲಿ ದಿನಾಂಕ 26/3/2026ರಂದು 35 ವರ್ಷಗಳ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ರೀತಿಯಲ್ಲಿ ದಶಕಗಳ ಶೋಷಣೆಯ ವಿರುದ್ಧ ಸಿಡಿದೆದ್ದ ಮಾದಿಗ ಸಮುದಾಯದ ಜ್ವಾಲಾಮುಖಿ. ಮಾದಿಗ ಸಮುದಾಯದ ಹಕ್ಕುಗಳಿಗಾಗಿ ನಡೆದ ಬೃಹತ್ ಹೋರಾಟಕ್ಕೆ ಗಡಿ ಜಿಲ್ಲೆ ಚಾಮರಾಜನಗರ ಸಾಕ್ಷಿಯಾಯಿತು. ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಸಂಘದ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಪಾದಯಾತ್ರೆ ಮತ್ತು ಪ್ರತಿಭಟನೆ ಸರ್ಕಾರಕ್ಕೆ ನಡುಕ ಹುಟ್ಟಿಸಿತು. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಅಂದರೆ ಗುಂಡ್ಲುಪೇಟೆ, ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ ಹಾಗೂ ಹನ್ನೂರು ತಾಲೂಕುಗಳಿಂದ ಸುಮಾರು 7ರಿಂದ 8 ಸಾವಿರಕ್ಕೂ ಹೆಚ್ಚು ಜನರು ಒಂದೇ ಧ್ವನಿಯಲ್ಲಿ ಬೀದಿಗಿಳಿದರು. ಬಿಸಿಲ ಝಳವನ್ನು ಲೆಕ್ಕಿಸದೆ ಕೈಯಲ್ಲಿ ಬಾವುಟ ಹಿಡಿದು ಬಂದಿದ್ದ ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರ ಆಕ್ರೋಶದ ನುಡಿಗಳು ಆಕಾಶ ಮುಟ್ಟುವಂತಿತ್ತು. ಮೀಸಲಾತಿ ನಮ್ಮ ಹಕ್ಕು, ಒಳ ಮೀಸಲಾತಿ ಜಾರಿಯಾಗಲೇಬೇಕು ಎನ್ನುವ ಘೋಷವಾಕ್ಯ ಇಡೀ ಜಿಲ್ಲೆಯಾದ್ಯಂತ ಪ್ರತಿಧ್ವನಿಸಿತು. ಇದು ಮಾದಿಗರ ಆಕ್ರೋಶದ ಕಿಚ್ಚು. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಹೋರಾಟದ ಕಿಚ್ಚು ಹಚ್ಚಬೇಕಾಗಿದೆ. ಮಾದಿಗ ಸಮುದಾಯದ ಇನ್ನು ಮುಂದೆ ಮೌನವಾಗಿ ಕೂರುವುದಿಲ್ಲ ಎಂಬ ಸಂದೇಶ ಈ ಪ್ರತಿಭಟನೆಯ ಮೂಲಕ ರವಾನೆಯಾಯಿತು. ನಮ್ಮ ಹಕ್ಕಿನ ಪಾಲು ನಮಗೆ ಸಿಗುವವರೆಗೂ ವಿಶ್ರಮಿಸುವುದಿಲ್ಲ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗದ ವರದಿಯನ್ನು ಶೀಘ್ರವಾಗಿ ಜಾರಿಗೆ ತಂದು ನಮಗೆ ಸಿಗಬೇಕಾದ ನ್ಯಾಯಸಮ್ಮತ ಒಳ ಮೀಸಲಾತಿಯನ್ನು ಕಲ್ಪಿಸಲಿ. ಇಲ್ಲದಿದ್ದರೆ ಈ ಘರ್ಜನೆ ವಿಧಾನಸೌಧದ ಬಾಗಿಲು ಬಡಿಯಲಿದೆ. ಈ ಹೋರಾಟ ಕೇವಲ ಚಾಮರಾಜನಗರ ಸೀಮಿತವಾಗದೆ ಇಡೀ ಕರ್ನಾಟಕದಾದ್ಯಂತ ಮಾದಿಗ ಸಮುದಾಯದ ಹಕ್ಕೊತ್ತಾಯದ ಕಿಚ್ಚಿಗೆ ಹಚ್ಚಿಸಲಾಗಿದೆ. ಒಳ ಮೀಸಲಾತಿ ನಮ್ಮ ಸಾಂವಿಧಾನಿಕ ಹಕ್ಕು. ಜೈ ಅಂಬೇಡ್ಕರ್, ಜೈ ಜೈ ಮಾದಿಗ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.